ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಗಣೇಶ ಗೌರಿ ಹಬ್ಬ. ಸೊ ನಾನು ಅಷ್ಟೇ ಮನೆಯಲ್ಲಿ ಗಣೇಶ ಕೂಡಿಸ್ತೀನಿ. ಲಾಸ್ಟ್ ಇಯರ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಹಬ್ಬದ ಪರಿಚಯ ಆಗಬೇಕು, ಹಬ್ಬಗಳನ್ನ ಹೇಗೆ ಮಾಡಬೇಕು ಅನ್ನೋ ಪದ್ಧತಿ ಅವ್ರಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾನು ಪ್ರತಿ ವರ್ಷ ಗೌರಿ ಹಬ್ಬನ ಮನೇಲಿ ಮಾಡ್ತೀನಿ. ಅಂದರೆ ಗೌರಿ ಗಣೇಶನ ಮನೇಲಿ ಕೂಡಿಸಿ ಪೂಜೆ ಮಾಡ್ತೀನಿ. ಮನೆಗೆ ಗಣೇಶ ತರಬೇಕು, ಯಾವ ಸೈಜ್ ತರೋಣ ಏನು ಅಂತೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ಪ್ರದೀಪ್ ಎಲ್ಲ. ಹಾಗೆ ಒಂದು ರೌಂಡ್ ಮಾರ್ಕೆಟಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆವಾಗ ಇಷ್ಟು ವೆರೈಟೀಸ್ ಆಫ್ ಗಣೇಶಗಳನ್ನ ನಾವು ನೋಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಡಿಸೈನ್ಸಲ್ಲಿರೋ ಗಣೇಶಗಳೆಲ್ಲ ಇತ್ತು. ನನಗೆ ತುಂಬ ಇಷ್ಟ ಆಗಿದ್ದನ್ನು ದೊಡ್ಡ ದೊಡ್ಡ ಗಣೇಶಗಳು ತುಂಬ ಡಿಸೈನ್ಸಲ್ಲಿ, ತುಂಬ ವೆರೈಟಿ ಡಿಸೈನ್ಸಲ್ಲಿ ಇತ್ತು. ಆ ಥರದ್ದೆಲ್ಲ ತುಂಬ ಚಿಕ್ಕ ಚಿಕ್ಕ ಗಣೇಶದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಯಾವ ಗಣೇಶ ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಬರ್ತಿತ್ತು ನಮಗಂತೂ, ಯಾಕಂದರೆ ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ ಗಣೇಶಗಳಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯನ ಗಣೇಶ ಇದು ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಹಾಗೆ ಇಲ್ಲಿ ಗಣೇಶಗಳು ತುಂಬ ಚಿಕ್ಕ ಚಿಕ್ಕದೆಲ್ಲ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮನೇಲಿ ಗಣೇಶ ಕೂಡಿಸ್ಬೇಕಂದ್ರೆ ದೊಡ್ಡ ಗಣೇಶಗಳನ್ನು ಯಾರು ಇಡೋದು ಕಡಿಮೆ, ಮನೆಯಲ್ಲಿ ತುಂಬ ಚಿಕ್ಕ ಚಿಕ್ಕ ಗಣೇಶ ಇಡ್ತಾರೆ. ಹಾಗಾಗಿ ಚಿಕ್ಕ ಚಿಕ್ಕ ಗಣೇಶಗಳಂತೂ ತುಂಬಾ ಇತ್ತು ಇಲ್ಲಿ. ಹಾಗೆ ಗೌರಿಗಳು ಅಷ್ಟೇ, ಯಾವ ಸೈಜ್ ಬೇಕು ನಮಗೆ ಆ ಸೈಜ್ ಎಲ್ಲ ಸಿಗ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಇರೋ ಗಣೇಶಗಳು ಇಲ್ಲಿ ಇದೆ ಅಂತ ಹೇಳಿ. ನನಗಂತೂ ಕೆಲವೊಂದು ಗಣೇಶಗಳು ತುಂಬಾ ಇಷ್ಟ ಆಯಿತು. ನೋಡ್ಬೋದು, ನಂಗೆ ಪರ್ಟಿಕ್ಯುಲರ್ ತುಂಬಾ ಇಷ್ಟ ಆಯಿತು. ಚಂದ್ರನ ಮೇಲೆ ಗಣೇಶ ಕೂತಿರೋದು ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಪೇಟೆ ಎಲ್ಲ ಕಟ್ಕೊಂಡಿರೋಂಥ ಗಣೇಶಗಳನ್ನೆಲ್ಲ ನಾನು ನೋಡಿದೆ, ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಗಣೇಶಗಳದ್ದು ಅಂತ, ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲ ಚಿಕ್ಕ ಚಿಕ್ಕ ಗಣೇಶ ಬೇಕಾಗಿತ್ತು ನನಗೆ. ಬಟ್ ಇದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗಣೇಶ, ಅಂದರೆ ಇವಾಗ 2 ಫೀಟ್ 1.5 ಫೀಟ್ಸ್ ಆ ಹೈಟಲ್ಲಿ ಇರುವಂಥ ಗಣೇಶಗಳು ಇದೆಲ್ಲ. ಆ ಥರದ್ದೆಲ್ಲ ತುಂಬ ಚಿಕ್ಕ ಚಿಕ್ಕಗೆ ಮಾಡಿದ್ರೆ ಮನೇಲಿ ಕೂಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ದೊಡ್ಡ ಗಣೇಶ ಎಲ್ಲ ತೊಗೊಬಂದು ಮನೇಲಿ ಕೂಡ್ಸಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಶಿವನ ಗಣೇಶ ಕೂಡ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇರ್ಬೋದು ಮಧ್ಯ ಎಲ್ಲ ಜೋಡಿಸಿದ್ದಾರೆ ಅದೆಲ್ಲ. ಬಟ್ ಇದೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿದ್ದಿದ್ರೆ ಮನೆಗೆ ತೊಗೊಂಡು ಹೋಗ್ಬೋದಾಗಿತ್ತು. ಇದೆಲ್ಲ 2 ಅಡಿ 1.5 ಅಡಿ ಆ ಥರದಲ್ಲೆಲ್ಲ ಇತ್ತು. ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಗಣೇಶಗಳು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ. ನೋಡ್ತಾ ಇರ್ಬೋದಲ್ಲ ಎಷ್ಟು ಗಣೇಶಗಳಿದೆ ಅಂತ. ಪೇಟೆ ಎಲ್ಲ ಹಾಕ್ಕೊಂಡಿದೆ ಗಣೇಶ, ಸಖತ್ತಾಗಿದೆ. ಹಾಗೆ ಗಣೇಶ ಹಬ್ಬ ನಾನು ಪ್ರತಿ ವರ್ಷವೂ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಇಷ್ಟ ಗಣೇಶ ಗೌರಿ ಹಬ್ಬ ಅಂತ ಹೇಳಿದ್ರೆ. ಸೊ ಅದಕ್ಕೆ ನಾನಿವಾಗ ಮನೆಯಲ್ಲಿ ಗಣೇಶನಿಗೆ ಅಂತ ಹೇಳಿ ಲಡ್ಡು ಕೂಡ ಮಾಡಿದ್ದೀನಿ. ನಾನೇ ಮನೇಲಿ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ಹಾಗೆ ಗಣೇಶ ಗೌರಿ ಕೂಡ್ಸೋಕ್ಕೆ ಈ ಸಲ ಜಸ್ಟ್ ಮನೆ ಮೇಲೆ ಕೂಡ್ಸೋದು ಬೇಡ ಅಂತ ಹೇಳಿ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಆವಾಗ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೆ, ನನಗಂತೂ ತುಂಬ ಇಷ್ಟ ಆಯಿತು. ಈ ಹೂವುಗಳೆಲ್ಲ ಯಾಕೆ ಅಂತ ಹೇಳಿದರೆ, ಈ ಹೂವುಗಳು ಎಲೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡೋಣ ಅನ್ನೋದು ನನ್ನ ಒಂದು ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಇಷ್ಟು ಹೂವುಗಳನ್ನೆಲ್ಲ ನಾನು ತೊಗೊಂಬಂದಿದ್ದೆ. ಬೆಳಿಗ್ಗೆ ಎದ್ದು ತೋರಣ ಎಲ್ಲ ಕಟ್ಟಿ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನೈಟೇ ಕೂಡ ಮಾಡ್ತಾಯಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂತ. ಇಡು ಕೆಳಗೆ. ಹಾಂ, ಗುಡ್ ಬಾಯ್. ನನ್ನ ಮಗ ಚಾಕು ಹಿಡ್ಕೊಂಡು ಅದನ್ನು ಸಿಸರ್ ಅಂತಾನೆ, ನಾನು ಅದನ್ನು ನೈಫ್ ಅಂತ ಹೇಳ್ಕೊಡ್ತೀನಿ. ನಾನು ಪ್ರತಿ ಸಲ ಹೇಳ್ಕೊಟ್ಟಾಗಲೂ ಕೂಡ ಅವನು ಅದನ್ನು ಸಿಸರ್ ಅಂತಲೇ ಕರೀತಾನೆ. ಬಟ್ ಯಾವಾಗ ಚೇಂಜ್ ಆಗ್ತಾನೋ ನನಗಂತೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಎಲ್ಲ ಸಣ್ಣ ಮಾಡ್ಕೊತಿದ್ದಾನೆ, ಫುಲ್ ತರಲೆ ಮಾಡ್ತಾನೆ ಇವನಂತೂ. ಇವ್ನು ಮಲ್ಕೊಂಡ್ರೆ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೈಫ್ ಟಚ್ ಮಾಡಬಾರ್ದಲ್ವಾ? ತಿರ್ಗು ಈ ಕಡೆ, ಮೌರ್ಯ ಈ ಕಡೆ ತಿರ್ಗಮ್ಮ. ನೋ, ತಿರ್ಗು ಈ ಕಡೆ, ಟಚ್ ಮಾಡಬಾರ್ದು. ಓಕೆ. ಹಾಗೆ ನಾನು ತುಳಸಿ ಹತ್ರ ಕೂಡ ರಂಗೋಲಿ ಎಲ್ಲ ನೈಟೇ ಹಾಕ್ಕೊಂಡೆ, ಯಾಕಂದರೆ ಬೆಳಿಗ್ಗೆ ಎದ್ದು ಮಾಡೋದು ತುಂಬ ಹಿಂಸೆ ಅಂತ ಅನಿಸುತ್ತೆ. ಡೆಕೋರೇಷನ್ ಮಾಡಬೇಕಿತ್ತು, ಅದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ನೈಟೇ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಸೊ ನನ್ನ ಮಗ ರಂಗೋಲಿ ಹಾಕ್ತಿದ್ರೆ ಬಂದು ತರಲೆ ಮಾಡ್ತಾನೆ ಅಂತ ಹೇಳಿ ನಮ್ಮ ಮಾವ ಅವನ್ನ ಆಚೆ ಕರ್ಕೊಂಡು ಹೋಗಿದ್ರು ಸುತ್ತಾಡಿಸ್ಕೊಂಡು ಬರೋದಕ್ಕೆ. ಅಷ್ಟರಲ್ಲಿ ನಾನು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಬಂದಿದ ತಕ್ಷಣ ಸಿಟೌಟ್ನ ಡೋರ್ ಕ್ಲೋಸ್ ಮಾಡ್ಕೊಂಡ್ವಿ ನಾವಂತೂ. ಯಾಕೆಂದರೆ 5 ನಿಮಿಷವೂ ಇರಲ್ಲ ಆ ರಂಗೋಲಿ, ನಾನು ಏನೋ ಮಾಡ್ತೀನಿ ಅಂತೇಳಿ ಹಾಳು ಮಾಡ್ತಾನೆ. ಸೊ ಹಾಗಾಗಿ ಪ್ರದೀಪ್ ಇಲ್ಲಿ ತೋರಣ ಎಲ್ಲ ಕಟ್ತಿದ್ದಾರೆ ದೇವ್ರ ಮನೆಗೆ, ಆಚೆಗೆ ಎಲ್ಲ. ಹಬ್ಬ ಅಂದರೆ ತೋರಣ ಕಟ್ಟಲೇಬೇಕು, ಅದೇ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ. ಸೊ ಹಾಗಾಗಿ ಮಾಡ್ತಿದ್ದಾರೆ. ಹಾಗೆ ನಾನು ಕೂಡ ಎಂಟ್ರೆನ್ಸಲ್ಲಿ, ಅಂದರೆ ನಮ್ಮ ಹೊಸ್ಲ ಹತ್ರ ಕೂಡ ಚಿಕ್ಕದಾಗಿ ಒಂದು ಈ ಥರ ರಂಗೋಲಿ ಎಲ್ಲ ಹಾಕ್ಕೊಂಡೆ. ನಾನು ರಂಗೋಲಿ ಹಾಕ್ತಿರ್ಬೇಕಂದ್ರೆ ನನ್ನ ಮಗ ನನ್ನ ಮಗಳು ಸೀಮೆ ಸುಣ್ಣ ಹಿಡ್ಕೊಂಡು ಅಲ್ಲಿ ರಂಗೋಲಿ ಹಾಕ್ತೀನಿ ಅಂತ ಹಾಕ್ತಿರಲ್ಲ, ಅಲ್ಲಿ ಕೂಡ ಫುಲ್ಲು ಅವನು ಏನೇನು ಡ್ರಾಯಿಂಗ್ ಎಲ್ಲ ಸೊ ಅದಾದಮೇಲೆ ಫುಲ್ ಬರ್ದಾದ್ಮೇಲೆ ಫುಲ್ ಟಯರ್ಡ್ ಆಯಿತು ಅಂತ ಅನಿಸುತ್ತೆ, ಬಂದು ಕೂತ್ಕೊಂಡಿದ್ದಾನೆ. ಅದಾದಮೇಲೆ ನನ್ನ ಮಗಳು ಅಲ್ಲಿ ರಂಗೋಲಿ ಎಲ್ಲ ಹಾಕ್ತಿದ್ದಾಳೆ. ಸೊ ನೋಡ್ತಾ ಇರ್ಬೋದು ತೋರಣ ಕಟ್ಟಿ ಆಗಿದೆ, ಹ್ಯಾಂಡ್ ರಂಗೋಲಿ ಕೂಡ ಆಗಿದೆ.
ಸೊ ಚೆನ್ನಾಗಿ ಬಂದಿದೆ, ಸಿಂಪಲಾಗಿ ಚೆನ್ನಾಗಿ ಬಂದಿದೆ. ತೋರಣಕ್ಕೂ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಲೇಟಾಗಿತ್ತು, ಮಾಡೋಕ್ಕಾಗಲಿಲ್ಲ. ಇದೆಲ್ಲ ನನ್ನ ಮಗ ಬಿಡಿಸಿರೋವಂಥ ರಂಗೋಲಿ ಇದೆಲ್ಲ ಆದಮೇಲೆ ಪ್ರದೀಪ್ ಎಲ್ಲನೂ ಕ್ಲೀನ್ ಮಾಡಿದ್ರು. ಸೊ ಮಾರ್ನಿಂಗ್ ನಾನು ಬೇಗ ಎದ್ದು ಡೆಕೋರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ನಾನು ಯಾವ ಥರ ಅಂದ್ಕೊಂಡಿದ್ದೆ ಡೆಕೋರೇಷನ್ ಅದೇ ಥರ ಬಂದಿದೆ. ತುಂಬ ಸಿಂಪಲ್ ಆ್ಯಂಡ್ ಯೂನಿಕಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರತಿ ಸಲ ಮಣೆ ಮೇಲೆ ಕುಡಿಸ್ತಾ ಇದೆ. ಸೊ ಈ ಸಲ ಈ ಥರ ಬೌಲಲ್ಲಿ, ದೊಡ್ಡ ಬೌಲಲ್ಲಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಫೈನಲಿ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ಗಣೇಶ ಬರೋದಷ್ಟೇ ಬಾಕಿ. ಸೊ ಗಣೇಶ ಬರ್ತಾಯಿದೆ, ತೊಗೊಂಬರ್ತಿದ್ದೀವಿ ಅಂತ ಕಾಲ್ ಮಾಡಿದ್ರು. ಸೊ ಹಾಗಾಗಿ ನಾನು ಕೆಳಗಡೆ ಬಂದೆ. ಯಾಕೆಂದರೆ ಗಣೇಶ ಬಂದಿದ ತಕ್ಷಣ ನಾವು ಪೂಜೆ ಮಾಡಿ ಒಳಗೆ ಕರ್ಕೊಬೇಕಲ್ಲ, ಹಾಗಾಗಿ. ಸೊ ಬಂದರು, ತೊಗೊಂಬರ್ತಿದ್ದಾರೆ ಗಣೇಶನ, ಗೌರಿನ. ಯಾವ ಥರ ಗಣೇಶ ತೊಗೊಂಬಂದಿದ್ದಾರೆ ಗೊತ್ತಿಲ್ಲ, ಬಟ್ ನಾನು ಒಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಅದೇ ಗಣೇಶ ಬರ್ತಿದ್ಯಾ ಇಲ್ವಾ ಏನೋ ಗೊತ್ತಿಲ್ಲ, ನೋಡಬೇಕು. ಯಾಕೆ ಅಂತ ಹೇಳಿದರೆ 10:30 ಮೇಲೆ ಈ ಸಲ ಟೈಮ್ ತುಂಬ ಚೆನ್ನಾಗಿದ್ದು. ಸೊ ಪ್ರದೀಪ್ ಹೋಗೋಷ್ಟು 11 o'clock ಆಯಿತು. ಅವ್ರು ಸ್ವಲ್ಪ ಲೇಟ್ ಮಾಡಿದ್ರು, ಹಾಗಾಗಿ ಆ ಗಣೇಶ ಇರುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ, ನೋಡಬೇಕು. ಇವಾಗ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಗಣೇಶ ತಂದಿದ್ದಾರೆ ಅಂತ. ಬಟ್ ನಾನು ಹೇಳಿದ್ದೆ, ನಾನು ಡೆಕೋರೇಷನ್ ಎಲ್ಲ ಮಾಡಿದ್ದೀನಲ್ಲ, ಸೈಜ್ ತುಂಬ ಸ್ಮಾಲ್ ಗಣೇಶ ಬೇಕು ಅಂತ ಹೇಳಿ ನಾನು ಹೇಳಿದ್ದೆ. ನೋಡ್ತಾ ಇರ್ಬೋದು ಈ ಸಲ ಗಣೇಶ ಗೌರಿನ ಹೆಂಗೆ ತೊಗೊಂಬರ್ತಿದ್ದಾರೆ ಅಂತ ಹೇಳಿ. ಹಾಗೆ ಈ ಸಲ ಗಣೇಶ ಗೌರಿ ಹಬ್ಬ ತುಂಬಾ ಸ್ಪೆಷಲ್ ಆಗಿತ್ತು ನನಗೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಈ ಸಲ ಊರಿಂದ ರಕ್ಷಿತಾ ಮತ್ತು ನಮ್ಮ ಬುಜ್ಜಿ ಇಬ್ಬರು ಕೂಡ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಹಬ್ಬಕ್ಕೆ ಅಂತ ಅವರೆಲ್ಲ ಬಂದಿದ್ದು. ಹಾಗೆ ಸ್ಟೇ ಕೂಡ ಮಾಡಿದರು. ಅದಂತೂ ಆಸಮ್ ಆಗಿತ್ತು. ನನಗಂತೂ 3 days ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಗಣೇಶ ಗೌರಿ ಬಂದಿದ ತಕ್ಷಣ ಮನೆಗೆ ಪೂಜೆ ಮಾಡಿ ಕರ್ಕೊಂಡ್ವಿ. ಬಟ್ ನಾನು ನೋಡಿ ಸೆಲೆಕ್ಟ್ ಮಾಡಿದ ಗಣೇಶ ಅಲ್ಲ, ಅದನ್ನು ಯಾರೋ ತೊಗೊಂಡೋಗ್ಬಿಟ್ಟಿದ್ರಂತೆ. ಸೊ ಹಂಗಾಗಿ ಬೇರೆ ತೊಗೊಬಂದಿದ್ದಾರೆ. ನಾನು ಚಿಕ್ಕದು ಕೇಳಿದ್ದೆ, ಹಾಗಾಗಿ ತುಂಬ ಚಿಕ್ಕದೇ ತೊಗೊಬಂದಿದ್ದಾರೆ. ನೋಡ್ತಾ ಇರ್ಬೋದು ಬುಜ್ಜಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ಸಣ್ಣ ಮಾಡ್ಕೊತಿದ್ದಾರೆ ಅಂತ. ಗಣೇಶ ಗೌರಿನ ನನ್ನ ಮಗ ಹಿಡ್ಕೊಬರ್ಬೇಕು ಗಣೇಶನ ಅಂತ ಆಸೆ ಬಿಟ್ಟಿದ್ದೆ. ಅವ್ನು ಫುಲ್ ತರಲೆ ಆಡ್ತಿದ್ದ. ಗೌರಿನ ಆ್ಯಸ್ ಯೂಶ್ವಲ್ ನನ್ನ ಮಗಳೇ ಹಿಡ್ಕೊಂಬರೋದು. ಸೊ ಅವಳೇ ತೊಗೊಂಬಂದು ನೀಟಾಗೆ ಪ್ಲೇಸ್ ಮಾಡಿದ್ಲು. ಯಾವ ಪ್ಲೇಸ್ಗೆ ಇಡಬೇಕಂತ ಅವಳಿಗೆ ಗೊತ್ತಿತ್ತು. ಲಾಸ್ಟ್ ಇಯರ್ ಕೂಡ ಇಟ್ಟಿದ್ಲು. ಸೊ ಅದೇ ಥರ ಅವಳು ನೀಟಾಗೆ ಪ್ಲೇಸ್ ಮಾಡಿ ಇಟ್ಟಿದ್ಲು. ಅದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ನಾವು ಹೇಳ್ದೇ ಅವಳೇ ಇಟ್ಟಿದ್ದು. ಸೊ ಇಟ್ಟು ಆದಮೇಲೆ ಫಸ್ಟು ಗೌರಿ ಪೂಜೆ ಮಾಡಿಕೊಂಡು ಆಮೇಲೆ ಗಣೇಶ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ಮಧ್ಯಾಹ್ನ ಲಂಚ್ಗೆ ನಾವು ರೆಡಿ ಮಾಡಿದ್ದಂಥ ಫುಡ್ಡು. ಗಣೇಶ ಗೌರಿ ಹಬ್ಬದಲ್ಲಿ ನಮ್ಮ ಮನೇಲಿ ವಡೆನೇ ಮಾಡ್ತೀವಿ. ಆ್ಯಂಡ್ ಕಡುಬು ಮತ್ತು ಲಾಡು ಎಲ್ಲ ಕೂಡ ಮಾಡಿದ್ವಲ್ಲ, ಸೊ ಹಾಗಾಗಿ ಇದೆಲ್ಲ ಲಂಚ್ ರೆಡಿ ಮಾಡಿದ್ದು. ಹಾಗೆ ಈವ್ನಿಂಗ್ ಗಣೇಶ ಬಿಡೋದಕ್ಕೆ ಅಂತೇಳಿ ಕಡಲೆಕಾಳು ಉಸ್ಲಿ ಕೂಡ ಮಾಡಿದ್ವಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಇವಾಗ ಗಣೇಶ ಬಿಡೋ ಟೈಮು, ಬಿಡೋದಕ್ಕೂ ಮುಂಚೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ವಿ. ಹಾಗೆ 3 ಜನ ಮುತ್ತೈದೆಯರು ಸೇರಿಕೊಂಡು ತುಪ್ಪದ ಆರತಿ ಕೂಡ ನಾವು ಬೆಳಗಿದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಗಣೇಶ ಕುಡಿಸಿದ್ರೆ ಈವ್ನಿಂಗ್ ಅಥವಾ ನೈಟ್ ಗಣೇಶನ ಬಿಡ್ತೀನಿ. 2 ದಿನ 3 ದಿನ ಎಲ್ಲ ಏನೂ ಇಡಲ್ಲ. ಒಂದೇ ದಿನಕ್ಕೆ ಮಾತ್ರ ನಾನು ಸೆಲೆಬ್ರೇಟ್ ಮಾಡೋದು ಅಷ್ಟೇ. ಗಣೇಶ ಗಣೇಶ ತರ್ತಿದ್ದೀವಿ ಅಂದಾಗ ಎಷ್ಟು ಖುಷಿ ಇರುತ್ತೆ, ಬಿಡಬೇಕನ್ನೋ ಬೇಜಾರಾಗುತ್ತೆ. 3 ಡೇಸಿಂದ ಪ್ಲ್ಯಾನ್ ಮಾಡಿರ್ತೀವಿ, ಹೀಗೆ ಫುಡ್ ಮಾಡಬೇಕು, ಈಗ ಡೆಕೋರೇಷನ್ ಮಾಡಬೇಕು ಅಂತೇಳಿ ಖುಷಿಯಿಂದ ಕಾಯ್ತಾ ಇರ್ತೀವಿ. ಸೊ ಬಿಡಬೇಕಂದ್ರೆ ಹಬ್ಬ ಮುಗ್ದೈತಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ. ನನಗೂ ಅಷ್ಟೇ, ನನ್ನ ಮಗನಿಗೂ ಅಷ್ಟೇ. ಗಣೇಶ ಬಿಟ್ಮೇಲೆ ಗಲಾಟೆ ಮಾಡ್ತಿದ್ದ, ಗಣೇಶನ ಯಾಕೆ ಬಿಡ್ತಿದ್ದೀರಾ ಅಂತ ಹೇಳಿ. ಸೊ ಚೆನ್ನಾಗಿತ್ತು ಗಣೇಶ ಗೌರಿ ಹಬ್ಬ ನನಗಂತೂ. ಹಾಗೆ ಗೌರಿನ ನನ್ನ ಮಗಳು ಎತ್ಕೊಂಡಿದ್ದಾಳೆ, ಗಣೇಶ ಪ್ರದೀಪ್ ತೊಗೊತಿದ್ದಾರೆ. ಕೆಳಗಡೆ ಬಕೆಟ್ ಇಟ್ಟಿರ್ತೀವಿ. ಸೊ ಆ ಬಕೆಟ್ಗೆ ನಾವು ಗಣೇಶ ಗೌರಿ ಎರಡನ್ನೂ ಬಿಡ್ತೀವಿ. ಗಣಪತಿ ಬಪ್ಪ ಮೂರ್ತಿ ಜಯಂತನೇ ಎಲ್ಲ ಮುಖ ಶ್ರೀ ವಿದ್ಯಾ ಗಣಪತಿ
ಗಣೇಶನ ಮನೆಗೆ ತರಬೇಕಂದ್ರೆ ನಾವು ಯಾವ ಥರ ಪೂಜೆ ಮಾಡಿ ಒಳಗೆ ಕರ್ಕೊತೀವಿ, ಅದೇ ಥರ ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲೂ ಕೂಡ ನಾವು ಗಣೇಶ ಗೌರಿ ಎರಡಕ್ಕೂ ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡಬೇಕು. ಸೊ ಅದು ನಮ್ಮ ಪದ್ಧತಿ. ನಾವು ಕೂಡ ಹಾಗೆ ಕೆಳಗಡೆ ಬಂದಮೇಲೆ ಮತ್ತೆ ಇನ್ನೊಂದ್ಸಲ ಪೂಜೆ ಎಲ್ಲ ಮಾಡಿ ಆಮೇಲೆ ಗಣೇಶನ ಗೌರಿನ ಬಿಡ್ತೀವಿ. ಗಣೇಶ ಬಿಡೋ ಟೈಮಲ್ಲಂತೂ ನನ್ನ ಮಗ ತುಂಬಾ ಹಠ ಮಾಡ್ತಿದ್ದ. ಗಣೇಶ ಬಿಡಬಾರ್ದು ಅಂತ ಒಂದು ಕಡೆ ಅವ್ನು ಹಠ ಆಗಿದ್ದರೆ ನಿದ್ದೆ ಕೂಡ ಬಂದಿತ್ತು ಅವನಿಗೆ. ಸೊ ಹಂಗಾಗಿ ಅವನು ತುಂಬಾ ಅಳ್ತಾ ಇದ್ದ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಇಷ್ಟು ಚೆನ್ನಾಗಿ ಗೌರಿನ ಮಿಳುಗಿಸಿ ಬಿಡ್ತಿದ್ದಲ್ಲ ಅಂತ 3 ಟೈಮ್ಸ್ ಅದನ್ನು ಮುಳುಗಿಸಿ ಆಮೇಲೆ ಬಿಡೋದು. ಗೌರಿ ಬಿಟ್ಟು ಆದಮೇಲೆ ಗೊಂಬೆಗೆ ಲಾಸ್ಟ್ ಅಂತ ಅನಿಸುತ್ತೆ. ನಾವು ಯಾರು ಏನೂ ಹೇಳ್ಕೊಡ್ತೀನಿ ಅವ್ರು ಮಾಡಿರೋದು. ತುಂಬಾ ಖುಷಿ ಆಯಿತು. ಸೊ ಗಣೇಶನ ಬಿಟ್ಟು ಆಯಿತು, ಹಬ್ಬ ಮುಗೀತು, ಬೇಜಾರಾಯಿತು. ಹಾಗೆ ನಮಗೆ ಗಣೇಶಗಳೆಲ್ಲ ಹೊರಗಡೆ ಅಂದರೆ ನಮ್ಮ ಏರಿಯಾದಲ್ಲಿ ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಕೂಡಿಸಿದಾರಲ್ಲ ಅದನ್ನೆಲ್ಲ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಏರಿಯಾದಲ್ಲಿ ಗಣೇಶ ಎಲ್ಲ ಇಟ್ಟಿದ್ರಲ್ಲ ಅದನ್ನ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಏರಿಯಾ ಅಷ್ಟೇ ಅಲ್ಲ, ಸುತ್ತಮುತ್ತ ಯಾವ್ಯಾವ ದೊಡ್ಡ ದೊಡ್ಡ ಗಣೇಶ ಇದೆ ಅಲ್ಲೆಲ್ಲ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕಳು ಹೇಗೆ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಹೋಗೋದು ಅಂತ, ಅಂದರೆ ಆಟ ಮಾಡಿದ್ರೆ ಅಂದ್ಕೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಕಳ್ಳಳ್ಳಿನಲ್ಲಿ ಇಟ್ಟಿರುವಂಥ ಗಣೇಶ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ದೊಡ್ಡ ಗಣೇಶ ನವಿಲ ಮೇಲೆ ಕೂತಿದೆ, ತುಂಬಾ ಚೆನ್ನಾಗಿದೆ, ಖುಷಿಯಾಗುತ್ತೆ ನೋಡೋದಕ್ಕೆ. ಆ್ಯಂಡ್ ಲಾಸ್ಟ್ ಇಯರು ಅಷ್ಟೇ ನಾವು ಬಂದಿದ್ವಿ ಗಣೇಶನೆಲ್ಲ ನೋಡೋಕ್ಕೆ. ಗಣೇಶ ಬಿಟ್ಟ ಮೇಲೆ ಎಲ್ಲ ಗಣೇಶ ನೋಡ್ಕೊಂಡು ಬರ್ತೀವಿ. ಯಾಕೆಂದರೆ ಗಣೇಶ ಬಿಟ್ಬಿಟ್ವಲ್ಲ ಹಬ್ಬ ಮುಗ್ದೋಯ್ತು ಅನ್ನೋ ಬೇಜಾರಿರುತ್ತೆ. ಸೊ ಈ ಥರ ಬಂದು ಎಲ್ಲ ಗಣೇಶ ನೋಡ್ಕೋದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾವೆಲ್ಲ ಕೂಡ ಗಣೇಶ ನೋಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ಜನ ಬರ್ತಾನೆ ಇದ್ದಾರೆ. 9:30 ಆಗಿದೆ, ನೋಡ್ತಾ ಇರ್ಬೋದು. ಆದರೂ ಇಷ್ಟೊಂದು ಜನ ಇಲ್ಲಿ ಇದ್ದಾರೆ ಅಂದರೆ ಅದಕ್ಕೂ ಮುಂಚೆ ಎಷ್ಟೊಂದು ಜನ ಇದ್ದರು ಅಂತ ಗೆಸ್ ಮಾಡಿ ತುಂಬಾ ಜನ ಇದ್ದರು. ಆ್ಯಂಡ್ ಇದು ಕೂಡ ನಮ್ಮ ಮರಿಗೌಡ ಬಡಾವಣೆಯಲ್ಲೇ ಕೂಡಿಸಿರುವಂಥ ಇನ್ನೊಂದು ಗಣೇಶ, ತುಂಬಾ ಚೆನ್ನಾಗಿದೆ. ಇದು 3 ಕುದುರೆನ ಓಡಿಸ್ತಾ ಇರುವಂಥ ಗಣೇಶ ಇದನ್ನು ತಂದಾಗ ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ರಂತೆ. ನಾನು ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ, ಬಟ್ ನಂಗೆ ಗೊತ್ತಾಗಲಿಲ್ಲ ಅದೆಲ್ಲ ಮಾಡಿರೋದು. ಬಂದಮೇಲೆ ಗೊತ್ತಾಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಕುದುರೆನ ಹಿಡ್ಕೊಂಡು ಓಡಿಸ್ತಾ ಇದೆ ಗಣೇಶ. ಹಾಗೆ ಗೌರಮ್ಮನ ನೋಡ್ತಾ ಇರ್ಬೋದು. ನಾನಿಷ್ಟು ಗಣೇಶ ನೋಡಿದೆ, ಅಷ್ಟರಲ್ಲಿ ತುಂಬ ಎತ್ತರಕ್ಕಿದ್ವಂಥ ಗೌರಿ ಇದ್ದೇನೆ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಈಗ ಬೇರೆ ಗಣೇಶ ನೋಡಕ್ ಹೋಗ್ತಾ ಇದೀವಿ. ಈಗ ಇನ್ನೊಂದು ಗಣೇಶ ನೋಡಕ್ ಹೋಗ್ತಾ ಇದೀವಿ. ಬೇಡ, ಇವ್ನು ಇಲ್ಲಿ ಇಳಿಸು, ಮನೇಲಿ ಬಂದು ಕರ್ಕೋಗದ. ನೋಡಿದ್ರಲ್ಲ ನನ್ನ ಮಗ ಹೇಗೆ ಗಲಾಟೆ ಮಾಡ್ತಿದ್ದಾನೆ ಅಂತ. ಅವನು ಗಣೇಶ ನೋಡ್ಕೊಂಡು ಅಲ್ಲೇ ಇರಬೇಕಿತ್ತಂತೆ. ನಾವು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ, ಅದಕ್ಕೆ ಗಲಾಟೆ ಮಾಡ್ತಿದ್ದಾನೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಅವರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಶುಭ ದಿನ. ಹಾಗೆ ಹ್ಯಾಪಿ ಗಣೇಶ ಗೌರಿ ಫೆಸ್ಟಿವಲ್.